ದೃಷ್ಟ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ವಿಧಿಯ ಆಟ ಯಾರೂ ಬಲ್ಲವರಲ್ಲ. ಆ ವಿಧಿ ಹೇಗೆ ಆಡಿಸಿದ್ರೆ ಆಗ ಆಡುವಂಥದ್ದು. ಆದರೆ ಗ್ರಹಸ್ಥಿತಿಗಳಲ್ಲಿರ್ತಕ್ಕಂಥದ್ದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆಗಿಂದಾಗಲೇ ಬಗೆಹರಿಸ್ಕೊಳ್ಳೋದ್ರಿಂದ ಒಂದಿಷ್ಟು ಲಾಭವನ್ನು ಕಾಣಬಹುದು. ಹಾಗೆ ಇವತ್ತು ನಿಮ್ಮ ರಾಶಿಫಲದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ, ಕೆಲಸದ ಉದ್ಯೋಗದ ನಿಮಿತ್ತವಾಗಿ ಹೊರಗೆ ಹೋಗುವಾಗ ಒಂದಿಷ್ಟು ಹಾಲನ್ನ, ಒಂದು ಉದ್ದರಣೆಯಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಹಾಲಿನಿಂದಲೇ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಅದೇ ಪ್ರಕಾರ ಪುರುಷರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಬೆಲ್ಲದ ಪುಡಿ ತೆಗೆದುಕೊಂಡು ತಾಮ್ರದ ತಂಬಿಗೆ ನೀರೆಲ್ಲ ಹಾಕಿ ಆ ನೀರನ್ನು ದರ್ಶನ ಮಾಡ್ಕೊಂಡು ಆಚೆ ಹೊರಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣಬಹುದು. ಜೊತೆಗೆ ಇವತ್ತು ಸಂಜೆ ಒಳಗಾಗಿ, ಸೂರ್ಯಾಸ್ತಮದ ಒಳಗಾಗಿ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಇವತ್ತಿನ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡಿಕೊಳ್ಬಹುದು. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನಾವು ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ರಾಜಾಜಿನಗರದಿಂದ ಜ್ಯೋತಿ ಅಂತ ಮಾತಾಡೋದು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಯಾರಾದ್ರೂ ಒಬ್ರ ಬಗ್ಗೆ ಮಾತಾಡಿ, ಸಮಯ ಕಡಿಮೆ ಇರುತ್ತೆ. ಹಾ, ಸರಿ. ಹಲೋ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ತುಂಬಾ ಖುಷಿ ಆಯ್ತು ಗುರುಜಿ, ಕರೆ ಸಿಕ್ಕಿದೆ. ಒಳ್ಳೇದಾಗ್ಲಿ ತಾಯಿ, ಹೇಳಿ. ಗುರುಜಿ, ನಮ್ದು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇಲ್ಲ, ಮತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಇದಿದೆ. 2 ವರ್ಷದಿಂದ, ಈಗ ಒಂದ್ 4-5 ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಗುರುಜಿ ಆರೋಗ್ಯದಲ್ಲಿ. ಮತ್ತೆ ಆರ್ಥಿಕ ಪರಿಸ್ಥಿತಿ ತುಂಬಾ ತೊಂದರೆ ಇದೆ ಗುರುಜಿ. ಆರೋಗ್ಯ ಸರಿ ಹೋಗ್ತಿದೆ ಅಂದ್ರೆ ಇನ್ನು ಆರ್ಥಿಕ ಪರಿಸ್ಥಿತಿನೂ ಸರಿ ಹೋಗುತ್ತೆ. ಕಷ್ಟದ ದಿನಗಳು ಮುಗೀತು. ಇನ್ನೆಲ್ಲ ಬರ್ತಕ್ಕಂಥ, ನಾಳೆ ಬರ್ತಕ್ಕಂಥ ದೀಪಾವಳಿ ಹಬ್ಬ ಆಗ್ತಿದ್ದಂಗೆನೆ ಬೆಳಕಿನ ಹಬ್ಬ ನಿಮ್ಮ ವಾಸ್ತುಗೃಹದಲ್ಲೂ ನಿಮ್ಮಲ್ಲೂ ಆ ಬೆಳಕು ತುಂಬಲಿ. ಭಗವತಿ ಅನುಗ್ರಹ ಆಗ್ಲಿ. ಚಿಕ್ಕದಾಗ ಒಂದು ಟೀ ಸ್ಟಾಲ್ ಮಾಡ್ಕೊಂಡಿದೀವಿ ಗುರುಜಿ, ಅದ್ರ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಏನು ತಪ್ಪಿಲ್ಲ. ಇವತ್ತು ನೀವು ಮಾಡಿರ್ತಕ್ಕಂಥ ಚಿಕ್ಕದಾದಂತಹ ಟೀ ಸ್ಟಾಲು ನಾಳೆ ಬೆಳೆದು ದೊಡ್ಡದಾದಂತಹ ಒಂದು ಹೋಟೆಲ್ಲೇ ಆಗತ್ತೆ. ಅದರಿಂದ ನಿಮ್ಮ ಜೀವನ ಯಶಸ್ಸಾಗತ್ತೆ. ನೀವು ನಮ್ ದೇವ್ರ ತರನೇ ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸಾಗಿ ನೀವು ಮಾಡುವಂತಹ ಕಾಯಕವನ್ನು ನಾವು ಯಾವುದೇ ಚಿಕ್ಕದಾಗ್ಲಿ ದೊಡ್ಡದಾಗಲಿ ಆ ಕೆಲಸವನ್ನು ನಾವು ಗೌರವಿಸಿ ಅದನ್ನೇ ನಮಗೆ ದೇವರು ಅಂತ ನಂಬಿದ್ರೆ ಖಂಡಿತ ನಮಗೆ ಕೈ ಹಿಡಿದು ನಡೆಸುತ್ತದೆ. ತುಂಬಾ ಕಷ್ಟಪಡ್ತಾ ಇದ್ರೆ ಗುರುಜಿ, ಎಲ್ಲ ಕಡೆನೂ ಟೀ ಎತ್ಕೊಂಡು ಹೋಗಿ ಮಾರ್ಬಿಟ್ಟು ನಮ್ಮನ್ನ ಇದ್ ಮಾಡ್ತಾ ಇದಾರೆ ಗುರುಜಿ. ಬೇಕಮ್ಮ, ಈ ಸಂಸಾರ ಎಂಬತಕ್ಕಂತಹ ರಥವನ್ನು ನಾವು ಮುನ್ನಡೆಸಬೇಕಾದ್ರೆ ನಾವು ಮಾಡುವಂತಹ ಕಾಯಕವನ್ನು ಗೌರವಿಸಬೇಕು. ಆ ಕೆಲಸದನ್ನೇ ಆರಾಧನೆ ಮಾಡಬೇಕು. ಖಂಡಿತ ಅನುಕೂಲ ಆಗುತ್ತೆ. ಇವತ್ತೇನು 4-6 ಕಡೆ ಸುತ್ತಾಡಿ ಅವರು ಟೀಮ್ ಮಾರ್ಕೊಂಡು ಬಂದು ನಿಮ್ಮನ್ನು ಸಾಕ್ತಿದ್ದಾರೋ, ಮುಂದೊಂದು ದಿವಸ ಅತಿ ಶೀಘ್ರದಲ್ಲೇ ಸ್ವಂತವಾದಂತಹ ಯಾವುದೋ ಒಂದು ಜಾಗದಲ್ಲಿ ನಿಂತು ಅಲ್ಲೇ ಜೀವನವನ್ನು ನಡೆಸಿ 4 ಜನಕ್ಕೆ ಊಟ ಹಾಕೋ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಆ ಒಂದು ವಿಶೇಷತೆಗಳು ಈಗಿರ್ತಕ್ಕಂಥ ಬರ್ತಕ್ಕಂಥ ದೀಪಾವಳಿ ಹಬ್ಬ ಆಗಲಿ, ಈ ಕತ್ತಲ ದಿನಗಳ ಮುಗಿಲಿ, ಖಂಡಿತ ನಿನ್ನ ಜೀವನದಲ್ಲಿ ಬೆಳಕಾಗುತ್ತೆ. ನಿಮ್ಮ ವಾಸ್ತುಗೃಹ ನೆಮ್ಮದಿಯಾಗಿರುತ್ತೆ. ಚೆಲುವನಾರಾಯಣ ಸ್ವಾಮಿ ಸಾನ್ನಿಧ್ಯ ಹತ್ತಿರದಲ್ಲಿದೆ. ಸಾಧ್ಯವಾದರೆ ಶ್ರೀನಿವಾಸನ ದರ್ಶನ ನೀವು ಮಾಡಿ, ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನೆಮ್ಮದಿ ಬೇಕು, ಸುಖ ಸಂತೋಷ ಬೇಕು. ಇದಕ್ಕಾಗಿ ನಾವು ಮಾಡುವಂತಹ ನಿತ್ಯ ಕರ್ಮಾನುಷ್ಠಾನವನ್ನು ಧರ್ಮಶಾಸ್ತ್ರ ವಿರುದ್ಧಿಯಾಗಿ ಯಾರೋ ಮಾಡೋದು ಬೇಡ. ಧರ್ಮಶಾಸ್ತ್ರ ಏನು ಹೇಳಿದೆಯೋ ಅದನ್ನೇ ಮಾಡೋಣ. ನಿಮ್ಮ ಕೈಲಿ ಯಥಾಶಕ್ತಿಯಾಗಿ ನಿಮಗೆ ಏನು ಸೇವೆ ಮಾಡಲಿಕ್ಕಾಗುತ್ತೆ ಅದನ್ನೇ ಬೆಳಗ್ಗೆದ್ದು ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ಮನೆ ದೇವರ ಪ್ರಾರ್ಥನೆ. ಇನ್ನು ಈ ಭಾಗದಲ್ಲಂತೂ ಗೋಮಹಾಲಕ್ಷ್ಮಿನ ಚೆನ್ನಾಗಿ ಆರಾಧನೆ ಮಾಡ್ತೀರಿ, ಗೋಪ್ರಾರ್ಥನೆ ಮಾಡ್ತೀರಿ. ಆ ಗೋವಿನ ಸಂಪತ್ತನ್ನು ಉಳಿಸೋಣ, ವಿಶೇಷವಾದಂಥ ರೀತಿ ಆರಾಧನೆ ಮಾಡೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ನೂತನವಾಗಿ ಪ್ರತಿಷ್ಠಾಪನಾಗೊಂಡಂತಹ ಮೂರ್ತಿ, ಹನುಮನ ಮೂರ್ತಿ, ನಿಮ್ಮೆಲ್ಲರ ಜೀವನದಲ್ಲಿ ಬೆಳಕಾಗಲಿ, ಬೆಳಕು ಸಿಗಲಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ವಿಳೆದೆಲೆಯಿಂದ ನಾವು ನಮ್ಮ ಇಷ್ಟಾರ್ಥವನ್ನು, ಕೆಲಸವನ್ನು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದಾದಂಥ ಒಂದು ತಂತ್ರವನ್ನು ಹೇಳ್ತೇನೆ. ಸಾಧ್ಯವಾದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ, ಅಥವಾ ಬರೆದಿರ್ತಕ್ಕಂಥವ್ರು ಇನ್ನೂ 4 ಜನಕ್ಕೆ ಹಂಚಿ. 5 ದಿನ ನೀವು ಯಾವತ್ತಿನಿಂದಲಾದರೂ ಪ್ರಾರಂಭಿಸಬಹುದು. ಯಾವತ್ತಿನಿಂದಲಾದರೂ ಪ್ರಾರಂಭಿಸಿ. 5 ದಿನಗಳ ಮಾತ್ರ ಮಾಡ್ತಕ್ಕಂಥದ್ದು. ಆದರೆ ಶ್ರಾವಣದಲ್ಲಿ ಮಾಡಿದ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಅಂತಲೂ ಇದೆ. ಶ್ರಾವಣ ಮಾಸ ಆದ ನಂತರ ಮಾಡಿದ್ರೆ ಕೆಲಸ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸ್ಬೋದು. ತಂತ್ರ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ವನಸೆರೆಗಳಿಂದಾಗಲಿ ಅಥವಾ ನಾವು ಮಾಡುವಂತಹ ಅನುಷ್ಠಾನಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಳೋದಕ್ಕೆ ತಿಥಿವಾರ ನಕ್ಷತ್ರ ಅಗತ್ಯವಿಲ್ಲ. ಆದರೆ ನಾವು ಇರಬೇಕಾದಂತಹ ರೀತಿ ನೀತಿಗಳನ್ನು ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿ ನಾವಿರ್ತೀವಿ. ವಾಸ್ತುಗೃಹವನ್ನು ಶುದ್ಧಿಯಾಗಿ ಇಟ್ಕೊಂಡಿರ್ತೀವಿ.
ಅದರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಒಂದು ವಿಳೆದೆಲೆ ಚೆನ್ನಾಗಿ ಕಾಣತಕ್ಕಂಥದ್ದು, ವಿಳೆದೆಲೆ ಮುಕ್ಕ ಆಗದೇ ಇರತಕ್ಕಂಥದ್ದು, ಯಾವುದೇ ಸಣ್ಣ ತೂತು ಬೀಳ್ದಿರ ಇರತಕ್ಕಂಥದ್ದು, ಒಳ್ಳೆ ವಿಳೆದೆಲೆ ತೆಗೆದುಕೊಳ್ಳಿ. ಇದನ್ನು ಮಂಗಳವಾರ ದಿವಸ ಪ್ರಾರಂಭ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಮಂಗಳವಾರ ವಾಸ್ತುಗೃಹವನ್ನು ಶುದ್ಧಿ ಮಾಡಬೇಕು, ಮನೆಯನ್ನು ಶುದ್ಧಿ ಮಾಡುವಂಥದ್ದು. ಗೋಮೂತ್ರ ಸಿಗುತ್ತೆ, ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡಿ. ವಿಳೆದೆಲೆಯನ್ನು ಅರಿಶಿಣದ ನೀರಲ್ಲಿ ಒಂದು ಸತಿ ಅದ್ದು ತೆಗೀರಿ. ಅರಿಶಿಣದ ನೀರಲ್ಲಿ ಅದ್ದಿದಾದ ನಂತರ ವಿಳೆದೆಲೆಗೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು, ಆ ಗಂಧವನ್ನು ತೆಗಿಬೇಕಾದ್ರೆ ಒಂದು ಏಲಕ್ಕಿ ಬೀಜವನ್ನು ಸಹಿತ ಗಂಧದಲ್ಲಿ ಹಾಕಿ, ಏಲಕ್ಕಿ ಬೀಜವನ್ನು ಗಂಧದಲ್ಲಿ ಹಾಕಿ ಗಂಧವನ್ನು ತೆಗಿಬೇಕು. ತೆಗೆದಾದ ನಂತರ ಆ ವಿಳೆದೆಲೆ ಮೇಲೆ ತುಳಸಿ ಕಡ್ಡಿಯಿಂದ 5 ರೇಖೆ ಇರತಕ್ಕಂತಹ ನಕ್ಷತ್ರವನ್ನು ಬರೀರಿ. ತುಳಸಿಯ ಕಡ್ಡಿಯಿಂದ ಶ್ರೀಗಂಧವನ್ನು ಅದ್ದಿ 5 ರೇಖೆ ಇರತಕ್ಕಂತಹ ನಕ್ಷತ್ರವನ್ನು ಬರೀಬೇಕು ವಿಳೆದೆಲೆ ಮೇಲೆ. ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಬರೆಯುವಾಗ ಯಾವುದೇ ಕಾರಣಕ್ಕೂ ಎಲೆ ತೂತಾಗಬಾರ್ದು, ಎಲೆ ಮುಕ್ಕಾಗಬಾರ್ದು. ಎಲೆಯನ್ನು ಬಹಳ ಜೋಪಾನವಾಗಿ ಇಟ್ಕೊಳ್ಳಿ. ನಾಗಮಂಗಲ ಬೆಂಗಳೂರಿಗೆ ತುಂಬ ಹತ್ತಿರ ಇದೆ, ಅಲ್ಲಿಂದ ಬಸರಾಳು ಇನ್ನೂ ಹತ್ತಿರ ಇದೆ. ಇನ್ನು ಈ ಭಾಗದ ಇಲ್ಲಿ ತನಕ ಬಂದಿವೆ ಅಂದರೆ ಇದನ್ನೂ ಹತ್ತಿರ ಇದೆ. ಅದರಿಂದ ಹತ್ತಿರದಲ್ಲಿರ್ತಕ್ಕಂತಹ ಚಲುವನಾರಾಯಣ ಸ್ವಾಮಿ ದರ್ಶನವೂ ಆಗಬೇಕಾಗಿದೆ. ಮೇಲ್ಕೋಟೆಯಲ್ಲಿ ವಿಳೆದೆಲೆ ಮೇಲೆ ಬರೆದಂತಹ 5 ರೇಖೆಗಳಂತ ನಕ್ಷತ್ರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಇದೆಲ್ಲವನ್ನು ಶ್ರೀಗಂಧ ಏಲಕ್ಕಿಯಿಂದ ನಿರ್ಮಿತವಾದಂತಹ ತಯಾರಾದಂತಹ ಗಂಧದಿಂದ ಬರೀಬೇಕು. ಅದರ ಮೇಲೆ ಅಪ್ಪಟವಾಗಿರ್ತಕ್ಕಂತಹ ಅರಿಶಿಣದ ಕೊಂಬಿನಿಂದ ಕುಟ್ಟಿ ಪುಡಿಯನ್ನು ತಯಾರು ಮಾಡಿರ್ತಕ್ಕಂಥದ್ದಾದರೆ ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಅರಿಶಿಣದಲ್ಲೂ ಸಹಿತ ಕಲುಷಿತವಿದೆ. ಇಂತಹ ತಂತ್ರ ಭಾಗಗಳನ್ನು, ತಂತ್ರ ರಹಸ್ಯವನ್ನು ಕೆಲಸ ಸಿದ್ಧಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನೇ ಹಾಕಬೇಕು. ಅರಿಶಿಣದ ಕೊಂಬನ್ನು ಕುಟ್ಟಿ ಅಥವಾ ಒಳ್ಳೆ ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ ನೀವು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ಅದನ್ನು ನೆಶತ್ತರ ವಾಸನೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅರಿಶಿಣದ ತಾಕತ್ತು ಎಂಥದ್ದು ಅಂತ. ಅರಿಶಿಣ ಆಯುರ್ವೇದಿಕಲ್ಲಿದೆ, ದೇವತಾರ್ಚನೆಗೆ ಬಹಳ ವಿಶೇಷವಾಗಿದೆ. ಹೆಣ್ಣು ಮಕ್ಕಳ ಸೌಂದರ್ಯವನ್ನು ವೃದ್ಧಿಸುತ್ತೆ. ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಆರೋಗ್ಯಕ್ಕೆ ಬಹಳ ಬೇಕಾಗಿರ್ತಕ್ಕಂಥದ್ದು ಅರಿಶಿಣ. ಎಂಥದೇ ಗಾಯಗಳಾದರೂ ಒಂದಿಷ್ಟು ಅರಿಶಿಣ ಸಾಕು ಆ ಗಾಯವನ್ನು ಗುಣಪಡಿಸೋಕೆ. ಅದಕ್ಕೆ ನೀವು ಬರೆದಂತಾದ ನಂತರ, ವಿಳೆದೆಲೆ ಮೇಲೆ ಬರೆದಾದ ನಂತರ ಅರಿಶಿಣ ಪುಡಿಯನ್ನು ಮೇಲೆ ಉದುರಿಸಿ 1 ಸೆಕೆಂಡ್ ಬಿಟ್ಟು ಎಲೆಯನ್ನು 2 ಸತಿ ಕೊಡುವುದರೆ ಅದರ ಮೇಲೆ ಕ್ಲೀನಾಗಿ ಚಿತ್ರ ಮೂಡಿರುತ್ತೆ. ಅಂದರೆ ನೀವು ಬರೆದಿರ್ತಕ್ಕಂಥ ಅಕ್ಷರ ಅಲ್ಲಿರುತ್ತೆ. ಅದನ್ನು ಬೆಳಿಗ್ಗೆ ಬರೆದು ದೇವರ ಹತ್ರ ಇಟ್ಬಿಡಬೇಕು. ಸಾಯಂ ಸಂಧ್ಯಾ ಇದನ್ನು ಬೆಳಿಗ್ಗೆ ಬರಿಬೇಕು. ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಪ್ರತಿದಿನ ಸಾಯಂಕಾಲ 1 ತಟ್ಟೆಯಲ್ಲಿ ಅಕ್ಕಿ, ಅಂದರೆ ಮೊದಲನೇ ದಿವಸ ಏನು ಮಾಡಿರ್ತೀರಿ ಅದನ್ನೇ 5 ದಿವಸ ಮಾಡುವಂಥದ್ದು. ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ವಿಳೆದೆಲೆ ನೆಡಿ. ವಿಳೆದೆಲೆಯ ತೊಟ್ಟು ಅದರ ಮುಂಭಾಗದ ತುದಿ ಅದು ಪೂರ್ವ ಮತ್ತು ಉತ್ತರದಲ್ಲಿರಬೇಕು. ಒಂದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ, 2 ಅಭಿಮುಖಗಳಲ್ಲಿ ಎಲ್ಲಾದರೂ ಸರಿಯೇ. ಹಾಗೆ ನೀವು ಕೂತು ಪೂಜೆ ಮಾಡಬೇಕಾದ್ದು ಸಹಿತ ಪೂರ್ವ ಅಥವಾ ಉತ್ತರಕ್ಕೆ ಕೂತ್ಕೋಬೇಕು. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ಜಪಸಿದ್ಧಿ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ಯಾವೊಂದು ವಾಸ್ತುವಿನಲ್ಲಿ ನೆಮ್ಮದಿ ಇಲ್ದಿರ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ವ್ಯಾಜ್ಯಗಳನ್ನು ಆಡಿಕೊಂಡು ಕಿತ್ತಾಡಿಕೊಂಡು ಗಲಾಟೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗಳಿರುತ್ತೆ. ಅಂತಹದ್ರಿಂದ ಅತಿ ಶೀಘ್ರವಾಗಿ ಮುಕ್ತರಾಗ್ತೀನಿ. ನೆಮ್ಮದಿಯುತವಾಗಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಸುಲಭೋಪಾಯ ಈ ವಿಳೆದೆಲೆ. ಇದು 5 ದಿವಸ ಆದಮೇಲೆ ಈ ವಿಳೆದೆಲೆ ಏನು ಮಾಡಬೇಕು, ನೀವು ಬರೆದಂತಹ ಸಂಜೆಗೆ ಆ ಎಲೆ ಪೂರ್ತಿ ಒಣಗ್ತಾ ಬರುತ್ತೆ. ಆದರೂ 5 ದಿವಸ ಅದೇ ಎಲೆನೇ ಇಟ್ಟು ಪೂಜಿಸಿ 6ನೇ ದಿವಸ ಅದನ್ನು ನೀರಿಗಾದರೂ ಬಿಡ್ಬೋದು ಅಥವಾ ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬಹುದು.